ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕವಿತಾಸ್ ಕಿಚನ್. ಇವತ್ತಿನ ರೆಸಿಪಿ ಹೊಟ್ಟೆ ಮೆಣಸಿನಕಾಯಿ ಹಾಗೂ ಈರುಳ್ಳಿ ಎರಡನ್ನೂ ಸೇರಿಸ್ಬಿಟ್ಟು ಎಣ್ಗಾಯಿ ಮಾಡಿದ್ದೀನಿ. ತುಂಬ ರುಚಿಯಾಗಿರುತ್ತೆ. ಸಾಮಾನ್ಯವಾಗಿ ಇದು ಈ ಥರ ಮೆಣಸಿನಕಾಯಿಗೆಲ್ಲ ಉತ್ತರ ಕರ್ನಾಟಕ ಭಾಗದಲ್ಲಿ ಸಿಗುತ್ತೆ. ಈ ಥರ ಸಿಕ್ಕಿಲ್ಲ ಅಂದರೆ ಕ್ಯಾಪ್ಸಿಕಮ್ ಇರುತ್ತಲ್ಲ, ಚಿಕ್ಕ ಚಿಕ್ಕದಾಗಿರೋ ಕ್ಯಾಪ್ಸಿಕಮನ್ನು ಯೂಸ್ ಮಾಡಿಕೊಂಡು ಇದೇ ಥರನೇ ಮಾಡ್ಬೋದು. ಈ ಎಣ್ಗಾಯಿನ ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ, ಸಜ್ಜೆ ರೊಟ್ಟಿ, ರಾಗಿ ರೊಟ್ಟಿ ಎಲ್ಲದರ ಜೊತೆಗೂ ಸರ್ವ್ ಮಾಡ್ಬೋದು. ತುಂಬ ರುಚಿಯಾಗಿರುತ್ತೆ. ನಾನಿಲ್ಲಿ ಜೋಳದ ರೊಟ್ಟಿ ಜೊತೆಗೆ ಸರ್ವ್ ಮಾಡಿದ್ದೀನಿ. ಸೊ ಬನ್ನಿ, ಈ ಎಣ್ಗಾಯಿ ಮಾಡಲಿಕ್ಕೆ ಏನೇನು ಸಾಮಗ್ರಿಗಳು ಬೇಕು ಹಾಗೂ ಯಾವ ಥರ ಮಾಡ್ಬೋದು ಅಂತ ನೋಡೋಣ. ಸುಮಾರು ಒಂದು 10ರಿಂದ 15 ಈರುಳ್ಳಿ. ಆ ಈರುಳ್ಳಿ ಚಿಕ್ಕ ಚಿಕ್ಕದಾಗಿರಬೇಕು. ಸಿಪ್ಪೆ ಬಿಡಿಸಿ ಪ್ಲಸ್ ಆಕಾರದಲ್ಲಿ ಕಟ್ ಮಾಡ್ಕೊಂಡು ಇಟ್ಕೋಬೇಕು. ಸೊ ನೋಡಿ, ಹೊಟ್ಟೆ ಮೆಣಸಿನಕಾಯಿ ಅಂದರೆ ಈ ಥರ ಇರುತ್ತೆ. 1.5 ಕಪ್ಪಿನಷ್ಟು ಶೇಂಗಾ ಪುಡಿ, ಇದನ್ನು ಹುರಿದಿಲ್ಲ, ಹಸಿದು. 1 ಕಪ್ಪು ಹುಚ್ಚೆಳ್ಳು ಪುಡಿ, ಹುಚ್ಚೆಳ್ಳನ್ನ ಹುರಿದ್ಬಿಟ್ಟು ಪುಡಿ ಮಾಡಿರೋದು. 1 ಕಪ್ಪು ಹುರಿಗಡಲೆ ಪುಡಿ, 1 ಚಮಚ ಸಾಂಬಾರು ಪುಡಿ, ಅರ್ಧ ಚಮಚ ಅರಿಶಿನದ ಪುಡಿ, 2ರಿಂದ 3 ಚಮಚದಷ್ಟು ಬೆಲ್ಲ, 1 ಕಪ್ಪಿನಷ್ಟು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ, ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, 1.5 ಚಮಚದಷ್ಟು ಪುಡಿ ಉಪ್ಪು, 2 ಚಮಚದಷ್ಟು ಎಣ್ಣೆ, 1 ಕಪ್ಪು ಕಾಯಿ ತುರಿ. ಈಗ ಸ್ವಲ್ಪ ಹುಣಸೆ ರಸ. ಸೊ ಎಲ್ಲನೂ ನೀಟಾಗಿ ಕಲಿಸ್ಕೋಬೇಕು. ಕಲಸಿದ್ದಾಯಿತು. ಮತ್ತೆ 2 ಚಮಚದಷ್ಟು ಎಣ್ಣೆನ ಹಾಕ್ಕೋಬೇಕು. ನೀಟಾಗಿ ಕಲಿಸ್ಕೋಬೇಕು. ಒಂದು ಬಾಣಲಿ ಅಥವಾ ದಪ್ಪ ತಳ ಇರೋ ಪಾತ್ರೆ ಏನು ಬೇಕಾದರೂ ತೊಗೋಬೇಕು. 1 ಚಮಚ ಎಣ್ಣೆ ಹಾಕ್ಕೊಂಡು ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡಬೇಕು. ಯಾಕಂದರೆ ನಾವಿಲ್ಲಿ ನೀರನ್ನು ಹಾಕ್ತಾಯಿಲ್ಲ, ಎಣ್ಣೆನಲ್ಲೇ ಇದು ಬೇಯಬೇಕು. ನೋಡಿ, ಇದನ್ನು ಈ ಥರ ಓಪನ್ ಮಾಡಬೇಕು. ರೆಡಿ ಮಾಡಿಟ್ಟಿರೋ ಮಸಾಲೆನ ತುಂಬಬೇಕು. ಒಳಗೆಲ್ಲ ನೀಟಾಗಿ ತುಂಬಬೇಕು. ಇಲ್ಲಿ ಒಂದು ಅಬ್ಸರ್ವ್ ಮಾಡಿದರೆ, ನಾನು ಖಾರಕ್ಕೋಸ್ಕರ ಏನೂ ಹಾಕಿಲ್ಲ. ಯಾಕೆಂದರೆ ಇದು ಖಾರ ಇರುತ್ತೆ. ನೋಡಿ, ಒಳಗಡೆ ಬೀಜ ಇರುತ್ತಲ್ವ, ಇದು ಖಾರ ಇರೋದ್ರಿಂದ ನಾನು ಖಾರಕ್ಕೋಸ್ಕರ ಏನೂ ಹಾಕಿಲ್ಲ. ಸೊ ಎಲ್ಲನೂ ತುಂಬಿಬಿಟ್ಟು ಈ ಥರ ಜೋಡಿಸ್ಕೋಬೇಕು. ಸುಮಾರು ಒಂದು 15 ಹೊಟ್ಟೆ ಮೆಣಸಿನಕಾಯಿ ಇದೆ. ನೆಕ್ಸ್ಟ್ ಈರುಳ್ಳಿನ ರೆಡಿ ಮಾಡಿಟ್ಕೊಂಡಿರ್ತೀವಲ್ಲ, ಅದನ್ನು ಕೂಡ ಸೇಮ್ ಇದೇ ಥರನೇ ತುಂಬಬೇಕು. ಮೊದಲು ಮೆಣಸಿನಕಾಯಿನ ಜೋಡಿಸ್ಬಿಟ್ಟು ನೆಕ್ಸ್ಟ್ ಈರುಳ್ಳಿನ ಜೋಡಿಸ್ಬೇಕು. ಸೊ ಈರುಳ್ಳಿ ಬೇಗನೆ ಬೇಯೋದ್ರಿಂದ ಮೇಲೇ ಇಡಬೇಕು ಅದನ್ನು. ಸೊ ಮತ್ತೆ ಎಲ್ಲ ಆದಮೇಲೆ 2 ಚಮಚದಷ್ಟು ಎಣ್ಣೆನ ಹಾಕಬೇಕು. ಸ್ಟವ್ನ ಆನ್ ಮಾಡಬೇಕು. ಮಂದ ಊರಿನಲ್ಲೇ ಬೇಯಿಸ್ಕೋಬೇಕು. ಮುಚ್ಚಳನ ಮುಚ್ಚಿ ಸುಮಾರು 2 ನಿಮಿಷ ಹಾಗೆ ಬಿಡಬೇಕು. ಸೊ ನೋಡಿ, ಈಗ ಅಲ್ಲಾಡಿಸ್ಬೇಕು. ನಾನು ಮಾಡ್ತಾಯಿದ್ದೀನಲ್ಲ ಇದೇ ಥರ, ಯಾವುದೇ ಒಂದು ಚಮಚ ತಗೊಂಡು ಅಲ್ಲಾಡಿಸೋ ಆಗಿಲ್ಲ, ಇದೇ ಥರನೇ ಅಲ್ಲಾಡಿಸ್ಬೇಕು. ಮತ್ತು ಮುಚ್ಚಳನ ಮುಚ್ಚಿ 3 ನಿಮಿಷ ಕಾಯಬೇಕು. ನೋಡಿ, ಈಗ ಸುಮಾರು ಒಂದು 2-3 ಸರಿ ಇದೇ ಥರನೇ ಮಾಡಬೇಕು. ಸೊ ಸ್ವಲ್ಪ ಉಳಿದಿರುತ್ತಲ್ಲ ಮಸಾಲ, ಅದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಬಿಟ್ಟು ಅದ್ರ ಮೇಲೆ ಹಾಕ್ಕೋಬೇಕು. ಮುಚ್ಚಳನ ಮುಚ್ಚಿ 5 ನಿಮಿಷ ಮಂದ ಉರಿನಲ್ಲಿ ಬೇಯಿಸ್ಕೋಬೇಕು. ನೋಡಿ, ಕುದೀತಾ ಇದೆ. ಮರದ ಸೌಟಿನಿಂದ ನಿಧಾನಕ್ಕೆ ಮೇಲೆ ಕೆಳಗೆ ಮಾಡಬೇಕು. ಸ್ಟೀಲನ್ನು ಯೂಸ್ ಮಾಡಬಾರ್ದು, ಮರದಲ್ಲೇ ಮಾಡಬೇಕು, ಇಲ್ಲಾಂದರೆ ಅದೆಲ್ಲ ಒಡೆದೋಗುತ್ತೆ.
ಈ ಹಂತದಲ್ಲಿ ಒಂದು 5ರಿಂದ 6 ಹಸಿಮೆಣಸಿನ್ಕಾಯಿನ ಸೀಳ್ಬಿಟ್ಟು ಹಾಕ್ಕೋಬೋದು. ಇದು ಆಪ್ಷನಲ್ಲು, ರೊಟ್ಟಿ ಜೊತೆ ಚೆನ್ನಾಗಿರುತ್ತೆ ಅಂತ ನಾನು ಹಾಕಿದ್ದೀನಿ. ಸ್ಕಿಪ್ ಕೂಡ ಮಾಡ್ಬೋದು. ಮುಚ್ಚಳನ ಮುಚ್ಚಿ 5 ನಿಮಿಷ ಮಂದವರಿನಲ್ಲಿ ಹಾಗೆ ಬಿಡಬೇಕು. ಸೊ ನೋಡಿ, ಕುದೀತಾ ಇದೆ. ಇದು ಗಟ್ಟಿಯಾಗೇ ಇರಬೇಕು, ನೀರಾಗಬಾರ್ದು. ಸೊ ಇದನ್ನು ಸರ್ವ್ ಮಾಡ್ಬೋದು, ತುಂಬಾ ರುಚಿಯಾಗಿರುತ್ತೆ. ಈ ಒಟ್ಟೆಮೆಣಸಿನಕಾಯಿ ಹಾಗೂ ಈರುಳ್ಳಿ ಎಣ್ಣೆಗಾಯಿ ನಿಮಗೆ ಇಷ್ಟ ಆಯಿತಾ? ಹಾಗಾದರೆ ತಡ ಯಾಕೆ ಮಾಡ್ತೀರಾ? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ನೂ ಮಾಡ್ಕೊಳ್ಳಿ.